ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರು ಮತ್ತು ಚಿಕನ್ ಕೈಮಾ ಫಸ್ಟ್ ಟೈಮ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂತು. ಮಟನ್ ಕೈಮಾ ಥರನೇ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಈರುಳ್ಳಿನ ಸಣ್ಣಗೆ ಉತ್ತರಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಈರುಳ್ಳಿ ಫ್ರೈ ಆಗಬೇಕು ಇವಾಗ ಚೆನ್ನಾಗಿ ಎಣ್ಣೆಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ kg ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕಾಗುತ್ತೆ. ಇದು ಚಿಕನ್ ಚೆನ್ನಾಗಿ ಹುರಿದಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಅದಾದಮೇಲೆ ನಾವು ನೆಕ್ಸ್ಟು ಕೈಮಾಗೆ ರೆಡಿ ಮಾಡ್ಕೋಬೇಕು. ಇವಾಗ ನಾನು ಕೈಮಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಜಾರ್ ತೊಗೊಂಡು ಜಾರ್ಗೆ ಚಿಕನ್ ಪೀಸ್ಗಳನ್ನ ಹಾಕೋತಾ ಇದ್ದೀನಿ. ಬೌನ್ ತೆಗೆದು ಬೌನ್ಲೆಸ್ ಚಿಕನ್ನ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ಸ್ವಲ್ಪ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. 1 ಹಿಡಿಯಷ್ಟು ತೆಂಗಿನ ತುರಿ, 2 ಹಿಡಿಯಷ್ಟು ಹುರ್ಗಡ್ಲೆ, ಒಂದು 6ರಿಂದ 7 ಮೆಣಸು, 1 ಗೆಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಪೌಡ್ರ್ ಮಾಡ್ಕೊತೀನಿ. ಈ ಪೌಡ್ರ್ ಮಾಡಿಕೊಂಡು ಚಿಕನ್ನ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆನಲ್ಲ ಅದರೊಳಗಡೆ ಹಾಕೋತಾ ಇದ್ದೀನಿ. ಇದಿಷ್ಟು ರೆಡಿ ಆಗಲಿ. ನೆಕ್ಸ್ಟು ನಾನು ಮಸಾಲೆ ರೆಡಿ ಮಾಡ್ಕೊತೀನಿ. ಮಸಾಲೆಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಸ್ವಲ್ಪ ಹುರ್ಗಡ್ಲೆ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಗೆಡ್ಡೆಯಷ್ಟು ಈರುಳ್ಳಿ, 1 ಟೊಮೆಟೊ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಮಸಾಲೆಗೆ. ಮತ್ತು ಇದ್ರ ಜೊತೆಗೆ 2 ಪೀಸ್ ಚಕ್ಕೆ, 1 ಸ್ಪೂನಷ್ಟು ಗಸಗಸೆ, 1 ಏಲಕ್ಕಿ ಮತ್ತು ಒಂದು 7ರಿಂದ 8 ಮೆಣಸು ಮತ್ತು 4 ಲವಂಗ, ಸ್ವಲ್ಪ ತೆಂಗಿನಕಾಯಿ ತುರಿ 1 ಹಿಡಿಯಷ್ಟು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದಕ್ಕೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾದಮೇಲೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಮಟನ್ ಸಾಂಬಾರು ಪುಡಿ ಇದು. ಕಲ್ಲರ್ಗೆ ಅಂತೇಳಿ ನಾನು 1.5 ಸ್ಪೂನಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡು ರುಬ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ. ಈಗ ಒಂದು ಬೌಲ್ಗೆ ಕೈಮಾ ಮಿಶ್ರಣನ ಹಾಕೋತಾ ಇದ್ದೀನಿ. ಚಿಕನ್ನು ಮತ್ತು ಹುರ್ಗಡ್ಲೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು 3 ಸ್ಪೂನಷ್ಟು ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ಗೆಡ್ಡೆ ಈರುಳ್ಳಿನ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಸಣ್ಣಾಗಿ ಕಟ್ ಮಾಡಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು 1 ಮೊಟ್ಟೆನ ಸೇರಿಸಿ ಇದಕ್ಕೆ ಚೆನ್ನಾಗಿ ಒಂದಕ್ಕೊಂದು ಬೆರೆಯೋ ಥರ ನೀಟಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಸಿದ್ದಾದಮೇಲೆ ಇದನ್ನು ಉಂಡೆಗಳು ಮಾಡಿ ಇಟ್ಕೋಬೇಕು. ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ಲಾಡು ಬರುತ್ತಲ್ಲ ಆ ಸೈಜ್ ಇದ್ದರೆ ಸಾಕು. ತುಂಬ ದಪ್ಪ ಸೈಜ್ ಮಾಡಿದ್ರೆ ಉಂಡೆಗಳು ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಸಾಂಬಾರಿಗೆ ಬಿಟ್ಟಾಗ. ನಾನು ಈ ಸೈಜಲ್ಲಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಚಿಕನ್ನು ಆಲ್ರೆಡಿ ಉರಿಯೋದಕ್ಕೆ ಇಟ್ಟಿದ್ನೆಲ್ಲ ಫ್ರೈ ಆಗೋಕ್ಕೆ, ಅದು ಫ್ರೈ ಆಗಿದೆ. ಇವಾಗ ಚಿಕನ್ ಫ್ರೈ ಆದಮೇಲೆ ನಾವಿದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಈ ಮಸಾಲೆನ ಹಾಕ್ಬಿಟ್ಟು ಇದನ್ನು ಒಂದು ಅರ್ಧ ನಿಮಿಷಗಳ ಕಾಲ ಈ ಚಿಕನ್ ಜೊತೆಲೇ ಹುರಿಬೇಕಾಗುತ್ತೆ. ಸ್ವಲ್ಪ ಎಣ್ಣೆಲಿ ಹಸಿ ವಾಸನೆ ಏನಿದೆ ಅದು ಹೋಗೋವರೆಗೂ ಒಂದು ಅರ್ಧ ನಿಮಿಷಗಳ ಕಾಲ ಹುರಿದ್ರೆ ಸಾಕು. ಇದು ಹುರಿದಾದ್ಮೇಲೆ ನಾವು ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ನೋಡಿಕೊಂಡು ನಾವು ಇದಕ್ಕೆ ನೀರು ಹಾಕ್ಕೋಬೇಕು. ಗಟ್ಟಿ ಬೇಕಂದರೆ ಗಟ್ಟಿ, ತೆಳು ಬೇಕಂದರೆ ತೆಳು, ಆ ಥರ ನಾವು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ನಾನು ಆಲ್ರೆಡಿ ಕೈಮಾಗೂ ಉಪ್ಪು ಹಾಕಿದ್ದೀನಿ ಮತ್ತು ಚಿಕನ್ ಹುರಿಬೇಕಾದ್ರೇ ಉಪ್ಪು ಹಾಕ್ಬಿಟ್ಟಿದ್ದೀನಿ. ಸಾಕಾಗಿಲ್ಲ ಅಂದರೆ ಟೇಸ್ಟ್ ನೋಡ್ಕೊಂಡು ಮತ್ತೆ ಇನ್ನೊಂದು ಸರಿ ಹಾಕ್ಕೋಬೋದು. ಇವಾಗ ನೋಡಿ ಒಂದು ಕುದಿ ಬಂದಿದೆ. ಈ ಒಂದು ಕುದಿ ಬಂದಾಗ ನಾನು ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಉಂಡೆಗಳನ್ನ ಹಾಕ್ತಾಯಿದ್ದೀನಿ. ಉಂಡೆಗಳನ್ನ ನಿಧಾನವಾಗಿ ಒಂದೊಂದೇ ಹಾಕ್ಕೊಂಡು ಬರಬೇಕು. ಫ್ಲೇಮು ಜಾಸ್ತಿಲಿ ಇರಬಾರ್ದು, ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಬೇಕು. ನೋಡಿ, ಈಗ ಹಾಕಿ 10 ನಿಮಿಷಗಳಾಗಿದೆ. 10 ನಿಮಿಷದವರೆಗೂ ಸೌಟ್ ಹಾಕಬಾರ್ದು. ಅದಾದಮೇಲೆ ತಾನಾಗೇನೆ ಉಂಡೆಗಳು ಮೇಲ್ಗಡೆ ಬರುತ್ತೆ, ಅಂದರೆ ಬೆಂದಿದೆ ಅಂತ ಅರ್ಥ. ಆದ್ರೂ ಇನ್ನೂ ಒಂದು 5 ನಿಮಿಷಗಳ ಕಾಲ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ಎಲ್ಲ ರೆಡಿಯಾಗಿದೆ ಸಾಂಬಾರು. ನೋಡ್ತಾ ಇರ್ಬೋದು, ಬಿಸಿ ಬಿಸಿ ಮುದ್ದೆ ಜೊತೆಗೆ ಕೈಮಾ ಸಾಂಬಾರು, ಚಿಕನ್ ಕೈಮಾ ಸಾಂಬಾರು ಸೂಪರಾಗಿತ್ತು. ಮಟನ್ ಸಾಂಬಾರು ಥರನೇ ಟೇಸ್ಟ್ ಇತ್ತು. ಉಂಡೆಗಳಂತೂ ಒಂದೂ ಕೂಡ ಒದ್ರೋಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಒಳ್ಳೆ ಹೆಂಗೆ ಹಾಕಿದ್ನೋ ಉಂಡೆ ಅದೇ ಥರನೇ ಇತ್ತು. ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.